ಅಂದ್ರೆ ಅವನೇ ತಂದು ಕೊಡ್ತಾ ಇದ್ದಿದ್ದು. ನಮ್ಮನೆಗೆ ಇವಾಗ ಒಂದು ಪರಿಸ್ಥಿತಿ ಹೆಂಗಾಗುಂಟು ಅಂದ್ರೆ ಒಂದು ತುತ್ತು ಊಟಕ್ಕೂ ನಾವು ಕಂಡವ್ರ ಮನೆಗೆ ಹೋಗಿ ಕೇಳ್ಬೇಕು, ಬೇರೆಯವ್ರ ಹತ್ರ ಕೈ ಚಾಚಿ ಕೇಳ್ಬೇಕು. ಆ ಕೇಳೋ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ನನ್ನ ತಂದೆ ಕೂಡ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ದಾರೆ. ನನ್ನ ತಂದೆ ತೀರೋಗಿ 3 ವರ್ಷ ಆಯ್ತು. ನನ್ನ ತಾಯಿನೆಲ್ಲ ನನ್ನ ಅಣ್ಣನೇ ನಮ್ಮನ್ನು ನೋಡ್ಕೊತಿದ್ದಿದ್ದು, ನನ್ನನ್ನು ಓದಿಸ್ತಾ ಇದ್ದ, ನನ್ನ ಅಮ್ಮನ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡಿಸ್ತಿದ್ದ. ನಮಗೆ ಅಂತ ಕಷ್ಟಪಟ್ಟು ನಮ್ಮಮ್ಮ ಸಾಕ್ತಾರೆ. ಈಗ ಅಮ್ಮಂಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕೂ ನಮ್ಮ ಕೈಲಾಗಲ್ಲ, ಯಾಕೆಂದ್ರೆ ನಮ್ಮ ಅಣ್ಣನೂ ಹಾಸ್ಪಿಟ್ಲಲ್ಲೇ ಇದ್ದೀನಿ. ಅಣ್ಣ ಹಾಸ್ಪಿಟ್ಲಲ್ಲೇ ಇರೋದ್ರಿಂದ ಅಮ್ಮಂಗೆ ಟ್ರೀಟ್ಮೆಂಟ್ ಏನು ಮಾಡ್ಸೋಕ್ಕಾಗೋದಿಲ್ಲ. ದಯವಿಟ್ಟು ಎಲ್ಲರನ್ನೂ ಕೇಳ್ಕೊಡೋದೇನು ಅಂದರೆ ನನ್ನ ಅಣ್ಣನ ಮನೆಗೆ ಕಳಿಸ್ಕೊಡಿ. ನಮ್ಮ ಅಣ್ಣನ ನನ್ನ ಮನೆಗೆ ಕಳ್ಸಿ ನಮ್ಮ ಅಮ್ಮಂಗೂ ಟ್ರೀಟ್ಮೆಂಟ್ ಮಾಡೋಕ್ಕೆ ನಮ್ಗೆ ಸಹಾಯ ಆಗುತ್ತೆ. ನಾನು ಓದನ್ನು ಮುಂದುವರಿಸ್ಬೇಕು, ಅದಕ್ಕಾಗಿ ನನ್ನ ಅಣ್ಣನ ಮನೆಗೆ ಕಳಿಸ್ಕೊಡಿ. ದಯವಿಟ್ಟು ಎಲ್ಲ ಸಹಾಯ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ಈಗಿನ ನಮ್ಮ ಪರಿಸ್ಥಿತಿ ಹೆಂಗುಂಟು ಅಂದರೆ ಹಾಸ್ಪಿಟ್ಲಲ್ಲಿ ತಂದ್ಕೊಡೋ ಊಟ ಮಾಡೋ ಪರಿಸ್ಥಿತಿ ಆಗುಂಟು. ಒಂದು ತುತ್ತು ಅನ್ನ ತಿಂದರೆ ಅಣ್ಣನಿಗೂ ಸಾಕಾಗಲ್ಲ, ನನಗೂ ಸಾಕಾಗಲ್ಲ, ಅಣ್ಣನಿಗೂ ಸಾಕಾಗಲ್ಲ, 3 ಜನಕ್ಕೆ ಯಾರಿಗೂ ಸಾಕಾಗಲ್ಲ. ಒಂದೊಂದು ತುತ್ತನ್ನು ತಿನ್ಕೊಂಡು ನಾವು ಯಾರ್ಯಾರೋ ಕೊಡೋ ಊಟನ ಮಾಡ್ಕೊಂಡು ನಾವು ಬದುಕ್ತಿದ್ದೀವಿ. ದಯವಿಟ್ಟು ಏನಾದರೂ ಸಹಾಯ ಮಾಡಿಕೊಡಿ, ನಿಮ್ಮ ಕೈಲಾಗಿರೋಷ್ಟು ಸಹಾಯ ಮಾಡಿಕೊಡಿ. ನನ್ನ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬೇಡ. ಅಪ್ಪ ಅಮ್ಮನೂ ಕೂಡ ಇಲ್ಲ ನನಗೆ. ನೀವೇ ಎಲ್ಲ